ನುಗ್ಗೆಕಾಯಿ ಒಂಥರ ಒಳ್ಳೆ ತರಕಾರಿ ಅಂತ ಹೇಳ್ತೀವಿ. ಯೂಶಲಿ ಕೆಲವರು ನುಗ್ಗೆಕಾಯಿನಲ್ಲಿ ಅಡ್ಗೆ ಮಾಡಿದ್ರೆ ತಟ್ಟೆ ಮುಂದೆ ಎಲ್ಲ ಗಲೀಜಾಗತ್ತೆ ಅಂತ ತಿನ್ನೋದೇ ಇಲ್ಲ ಅಂತಾರೆ. ಎಸ್ಪೆಷಲಿ ನಮ್ಮನೆಯಲ್ಲೂ ಹಾಗೇನೆ. ತಟ್ಟೆಲಿ ಹಂಗೆ ಬಿಡ್ಬೇಕು, ಕಚ್ಬಿಟ್ಟು ಉಗಿಬೇಕು, ನಂಗೆ ಅಸಹ್ಯ ತಟ್ಟೆ ಮುಂದೆ ನಾನು ತಿನ್ನಲ್ಲ ಅಂದ್ಬಿಡ್ತಾರೆ. ಆದ್ರೆ ನುಗ್ಗೆಕಾಯಲ್ಲಿ ವಿಟಮಿನ್ನು ಎ, ಬಿ, ಸಿ ಮತ್ತೆ ಕೆ ಇದೆಲ್ಲ ಇರುತ್ತೆ. ಮತ್ತೆ ಮಿನರಲ್ಸು, ಐರನ್ನು, ಕ್ಯಾಲ್ಸಿಯಮು, ಮೆಗ್ನೀಷಿಯಮು ಎಲ್ಲ ಇರುತ್ತಂತೆ. ಇಮ್ಯುನಿಟಿ ಬೂಸ್ಟ್ ಮಾಡತ್ತಂತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡತ್ತಂತೆ, ಆಸ್ತಮಾ ಸಿಂಪ್ಟಮ್ಸ್ ಇದ್ರೂ ಕೂಡ ರೆಡ್ಯೂಸ್ ಆಗತ್ತಂತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗತ್ತಂತೆ. ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಅಲ್ವಾ? ಮತ್ತೆ ಇದು ಪ್ಲಾಂಟ್ ಪ್ರೋಟೀನ್ ನಿಂದ ಬೇಸ್ ಆಗಿರೋ ಅಂಥದ್ದು. ಸೊ ಗಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇಂಥ ಒಂದು ಒಳ್ಳೆ ತರಕಾರಿ ಇಟ್ಕೊಂಡು ಇವತ್ತು ನಾವು ಒಂದು ಸೂಪ್ ಮಾಡೋಣ ಬನ್ನಿ. ನಾವು ತಟ್ಟೆಯಲ್ಲಿ ಅಗದು ಉಗಿಬೇಕು ಅನ್ನೋದಿಲ್ಲ, ಏನು ಇಲ್ಲ, ಎಲ್ಲ ರೆಡಿ ಮಾಡಿ ಹೈ ಪ್ರೋಟೀನ್ ಇರೋ ಅಂತ ಒಂದು ಸೂಪ್ ಹೇಗ್ ಮಾಡೋದು ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಏನೇನ್ ಬೇಕು ಅಂದ್ರೆ, ನಾನು ಇಲ್ಲಿ ಮಸೂರ್ ದಾಲ್ ಇಟ್ಕೊಂಡಿದ್ದೀನಿ. ಅಂದ್ರೆ ಈ ಕೆಂಪುದು ತೊಗರಿಬೇಳೆ ತರ ಬರುತ್ತಲ್ಲ ಅದು. ಇದು ಕೂಡ ಅಷ್ಟೇ ತುಂಬಾ ಒಳ್ಳೇದು ಮೈಗೆ. ಮತ್ತೆ ಚಪ್ಪರದವರೆಕಾಯಿ ಇಟ್ಕೊಂಡಿದ್ದೀನಿ ನೋಡಿ, ಒಂದು 4-5 ಚಪ್ಪರದವರೆಕಾಯಿ. ಮತ್ತೆ ಇದು ಏನು ಟೊಮೆಟೊ ಮತ್ತೆ ಈರುಳ್ಳಿ ಇಟ್ಕೊಂಡಿದ್ದೀನಿ. ಎರಡು ಒಂದೊಂದು ಇಟ್ಕೊಂಡ್ರೆ ಸಾಕು. ಮತ್ತೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿರುತ್ತೆ. ಮತ್ತೆ ಶುಂಠಿ, ಮತ್ತೆ ಕ್ಯಾರೆಟ್, ಮತ್ತೆ ಈ ಇದಿದೆಯಲ್ಲ ಕೊತ್ತಂಬರಿ ಸೊಪ್ಪು, ಅದರದ್ದು ಕಡ್ಡಿಗಳು. ಕೊತ್ತಂಬರಿ ಸೊಪ್ಪಿಂದು ಎಲೆಗಳೆಲ್ಲ ನಾವು ಕಟ್ ಮಾಡಿ ಆಮೇಲೆ ಹಾಕೋಣ. ಅದಕ್ಕೆ ಈಗ ಕಡ್ಡಿಗಳು ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತೆ ಕ್ಯಾರೆಟ್, ನುಗ್ಗೆಕಾಯಿ ಸೂಪ್ ಅಂದ್ಮೇಲೆ ನುಗ್ಗೆಕಾಯಿ ಬೇಕೇ ಬೇಕು. ಸೊ ನುಗ್ಗೆಕಾಯಿ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಇದನ್ನ ಏನ್ ಮಾಡ್ಬೇಕು ಪ್ರೋಸೆಸ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ನಾನೊಂದು ಕುಕ್ಕರ್ ಇಟ್ಕೊಂಡು ಇದು ಏನು ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಇಟ್ಕೊಂಡಿದೀವಿ ಅದು ಕೂಡ ಹಿಂಗೆ ಕಟ್ ಮಾಡಿ ಹಾಕೊಂತ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಡೈರೆಕ್ಟ್ ಆಗಿ ಹಾಗೆ ಹಾಕ್ತೀನಿ. ಶುಂಠಿನೂ ಅಷ್ಟೇ ಸಿಪ್ಪೆ ತೆಗೆಯೋ ನೆಸರಿ ಏನಿಲ್ಲ, ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡಿ. ಹಾಗೆ ಹೆಚ್ಚಾಕೊಂಡ್ರು ಸಾಕು. ಅದ್ರ ಪರಿಮಳ ಬೇಕು ನಮ್ಗೆ ಅಷ್ಟೇನೆ, ನಮ್ಗೇನು ಅದನ್ನೇನು ಇದು ಮಾಡೋದಿಲ್ಲ. ಸೊ ಕ್ಲೀನ್ ಮಾಡ್ಬಿಟ್ಟು ಇಟ್ಕೊಳ್ಳಿ. ಹಾಗೆ ಕ್ಯಾರೆಟು ಅಷ್ಟೇ. ಕ್ಯಾರೆಟು ಒಂದ್ ಸ್ವಲ್ಪ ಮಾಮೂಲಿ ನಾವು ಹುಳಿಗೆಲ್ಲ ಹೆಚ್ಚಾಕೋತೀವಲ್ಲ ಆ ತರ ಬೇಯಕ್ಕೆ ಈಸಿ ಆಗೋ ತರ ನಾವು ಹೆಚ್ಚಾಕೊಂಡ್ರೆ ಆಯ್ತು ಈ ತರಕಾರಿಗಳನ್ನೆಲ್ಲ. ನೋಡಿ ಈ ತರ ಒಂದು ಅರ್ಧದಲ್ಲಿ 4-5 ಪೀಸ್ ತರ ಮಾಡ್ಬಿಟ್ಟು ಹಿಂಗ್ ಹಾಕೊಂತ ಇದ್ದೀನಿ. ಮತ್ತೆ ಟೊಮೆಟೊ, ಈರುಳ್ಳಿ ಎರಡು ಇಟ್ಕೊಂಡಿದ್ನಲ್ಲ ಅದನ್ನು ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದೀನಿ. ಹಾಗೆ ನಾನು ಇದನ್ನು ಕೂಡ ಹಾಕ್ತಾ ಇದೀನಿ, ಚಪ್ಪರದವರೆಕಾಯಿ. ಎಲ್ಲ ನಾನು ತಗೊಂಡಿರೋದು ಕೂಡ ಲೋ ಕ್ಯಾಲೋರಿ ಇರೋ ಅಂತ ತರಕಾರಿಗಳು, ಆ ತರದ ಐಟಮ್ಸ್ಗಳು. ಈಗ ನೋಡಿ ನುಗ್ಗೆಕಾಯಿಯು ಅಷ್ಟೇ, ಇದನ್ನು ಹೆಚ್ಕೋಬೇಕು. ಇದು ಸಿಪ್ಪೆ ಯೂಶಲಿ ಗೊತ್ತಿರುತ್ತೆ ಎಲ್ರಿಗೂನು. ಎಳೆದಿಟ್ಕೊಂಡಿದ್ರೆ ಅಷ್ಟೊಂದು ನಾರಿರಲ್ಲ. ಬಟ್ ಸ್ವಲ್ಪ ಬಲ್ತಿತ್ತು ಅಂತಂದ್ರೆ ನಾರಿರುತ್ತೆ. ಅದನ್ನ ಈ ತರ ತೆಕ್ಕೋಬೇಕಷ್ಟೆ. ಕಟ್ ಮಾಡಿ ಈ ತರ ತೆಕ್ಕೊಂಡ್ರೆ ಆಯ್ತು. ನೋಡಿ ಈ ತರ ಕಟ್ ಮಾಡಿ ಹಿಂಗ್ ತೆಕ್ಕೋಬೇಕು. ಸೊ ಇದು ನಮಗ್ ಗೊತ್ತಿರೋ ಹಾಗೇನೆ ಈ ನುಗ್ಗೆಕಾಯಲ್ಲಿ ಫೈಬರ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಅದು ನಮ್ ಗಟ್ ಹೆಲ್ತ್‌ಗೆ ಒಳ್ಳೇದು ಅಂತ ಹೇಳೋದು. ನೋಡಿ ಈಗೆಲ್ಲ ಹಾಕೊಂಡ್ಬಿಟ್ಟೆ. ಇದಕ್ಕೆ ನಾನು ಒಂಚೂರು ಅರಿಶಿಣನೂ ಹಾಕ್ತೀನಿ. ಇದಕ್ಕೆ ನೀರ್ ಹಾಕೊಂತೀನಿ. ನೀರು ಇಷ್ಟೇ ಹಾಕ್ಬೇಕು ಅಂತೇನಿಲ್ಲ. ಅದು ಮುಳುಗೋ ಅಷ್ಟು ಹಾಕಿದ್ರೆ ಸಾಕು. ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ. ಇದನ್ನ ಒಂದು 3-4 ವಿಜಿಲ್ ಆದ್ರೂ ಹಾಕಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ಅಂದ್ರೆ ನಮ್ಗೆ ಇದು ಮೆತ್ತಗ್ ಬೇಯೋ ಅಂತ ಮೆತ್ತಗ್ ಬೇಯೋವರೆಗೂ ಇದನ್ನ ನಾವು ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ನಿಮಗ್ ಬರೀ 2 ವಿಜಿಲ್ ಹಾಕಿದ್ದಷ್ಟೇ ತೋರಿಸ್ತಾ ಇದೀನಿ. ಬಟ್ ನಾನು 4 ವಿಜಿಲ್ ಹಾಕಿಸ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬೆಂದೋಗಿದೆ.
ಇದ್ರಲ್ಲಿ ನಾವ್ ಇವಾಗ ಏನ್ ಮಾಡೋಣ ಅಂದ್ರೆ ಈ ನುಗ್ಗೆಕಾಯಿ ಮತ್ತೆ ಈ ಚಪ್ಪರದವರೆಕಾಯಿ ಇಟ್ಕೊಂಡಿದೀವಲ್ಲ, ಇದನ್ನ ಇದೆರಡನ್ನೂ ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ ಸಪರೇಟ್ ಆಗಿ. ಸಪರೇಟ್ ಆಗಿ ಇಟ್ಕೊಂಬಿಡೋಣ. ಯಾಕೆ ಅಂದ್ರೆ ನನ್ಗಿದೇನಿಲ್ಲ ಅದನ್ನೂ ನಾವು ಆಕ್ಚುಲಿ ಮ್ಯಾಶ್ ಮಾಡ್ತೀವಿ. ಆದ್ರೆ ಇದ್ರ ಒಳಗೆ ಬೀಜಗಳಿದೆಯಲ್ಲ, ಈ ಬೀಜಗಳನ್ನ ಸಪರೇಟ್ ಆಗೇ ಹಾಕೊಂಬಿಡೋಣ ಅದಕ್ಕೆ. ನಾವ್ ಅದನ್ನ ಮ್ಯಾಶ್ ಮಾಡೋದ್ ಬೇಡ. ನಮ್ಗೆ ಯೂಶುವಲಿ ಏನಾಗತ್ತೆ ಅಂದ್ರೆ ಸೂಪ್ ಕುಡಿಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಆ ಬೀಜ ತಿನ್ನೋದಕ್ಕೆ. ನಾನು ಇದನ್ನ ಶೋಧಿಸ್ಕೊಂಡಿದ್ದ ರೀಸನ್ ಏನಂದ್ರೆ, ಆಕ್ಚುಲಿ ಇದನ್ನೆಲ್ಲಾನುನು ನಾವು ಮ್ಯಾಶ್ ಮಾಡ್ಕೋಬೇಕು. ಬಟ್ ಏನಂದ್ರೆ ನೀರಿರುವಾಗ ಮತ್ತೆ ಬಿಸಿ ಇರುವಾಗ ಮ್ಯಾಶ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಸೊ ಹಾಗಾಗಿ ನಾನಿದನ್ನ ಒಂದ್ಸತಿ ಈ ತರ ತೆಕ್ಕೊಂಬಿಟ್ಟು ನೀರ್ನ, ಆಮೇಲೆ ಇದೇನ್ ನಾವು ಶೋಧಿಸ್ಕೊಂಡಿದೀವಿ ಇದ್ನ ಮತ್ತೆ ಅದೇ ಕುಕ್ಕರ್‌ಗೆ ಹಾಕ್ಬಿಟ್ಟು ನಾ ಮ್ಯಾಶ್ ಮಾಡ್ತೀನಿ. ಈಗ ನೋಡಿ ನಾನು ಅದೇ ಕುಕ್ಕರ್‌ಗೆ ಹಾಕೊಂಡ್ಬಿಟ್ಟಿದೀನಿ. ಈಗ ಈ ನುಗ್ಗೆಕಾಯಲ್ಲಿ ಏನಿದೆ ಬೀಜಗಳು, ನುಗ್ಗೆಕಾಯಿ ಮತ್ತೆ ಗೋರಿಕಾಯಿ ಅಂದ್ರೆ ಆಮ್, ಚಪ್ಪರದವರೆಕಾಯಲ್ಲಿ ಅದರದ್ದು ಬೀಜಗಳೆಲ್ಲ ನೋಡಿ ಈ ತರ ತೆಕ್ಕೊಳ್ಳಿ. ಈಸಿಯಾಗಿ ಬರುತ್ತೆ. ಒಂಚೂರು ಆರೋದ್ರೆ ನಿಮ್ಗೆ ಕೈಯಿಂದಾನೇ ತೆಕ್ಕೊಂಬಿಡ್ಬೋದು ಅದನ್ನ. ಅಂತ ಕಷ್ಟ ಏನಾಗೋದಿಲ್ಲ. ಸೊ ನಾನೆಲ್ಲ ತೆಗೆದ್ಬಿಟ್ಟಿದೀನಿ ಇವಾಗ. ಇದನ್ನು ಕೂಡ ನಾನು ಅದೇ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿ ನಾನು ಅದೇ ಕುಕ್ಕರ್‌ಗೆ ಹಾಕೊಂಡ್ಬಿಟ್ಟು ಚೆನ್ನಾಗೆ ಮ್ಯಾಶ್ ಮಾಡ್ಕೊಂತೀನಿ. ಈ ಆಲೂ ಮ್ಯಾಶರ್ ಇರುತ್ತಲ್ಲ, ಅದ್ರಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲ ಅಂದ್ರೆ ಮಿಕ್ಸಿಗ್ ಕೂಡ ನೀವು ಹಾಕ್ಕೋಬೋದು. ನೋ ಪ್ರಾಬ್ಲಮ್. ಮಿಕ್ಸಿಗ್ ಕೂಡ ಹಾಕೊಂಡು ನಾವು ತೆಕ್ಕೋಬೋದು. ನಾನು ಹಾಗೆ ಇದ್ರಲ್ಲೇ ಮ್ಯಾಶರಲ್ಲೇ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಈ ತರ ಒಂದ್ ಜರಡಿ ಇಟ್ಕೊಂಡ್ಬಿಟ್ಟು ಎಲ್ಲ ಮ್ಯಾಶ್ ಮಾಡಿ ಅದ್ರ ಲಿಕ್ವಿಡ್ ಅಂಶಗಳನ್ನ ಮಾತ್ರ ತೆಕ್ಕೊಳ್ಳೋಣ. ಹೀಗೆ ತಣ್ಣಗಾಗಿದೆ. ಸೊ, ನಾ ಹಾಗಾಗಿ ಕೈಯಿಂದಾನೇ ತೆಗಿತೀನಿ. ಕೈಯಿಂದ ಮಾಡಿದ್ರೇನೆ ಅದು ಆಕ್ಚುಲಿ ಪ್ರಾಪರ್ ಆಗಿ ಬರೋದು. ಈ ತರ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಬಿಡಿ ಅದನ್ನ. ನಮ್ಗೆ ಈ ಹೊಟ್ಟು ಏನೇನ್ ಬರುತ್ತೆ, ನಾರು, ಇದನ್ನೆಲ್ಲ ತೆಗೆದು ಹೊರಗಡೆಗೆ ಹಾಕ್ಬಿಡಿ. ಈಗ ನೋಡಿ ಎಲ್ಲ ತೆಕ್ಕೊಂಡ್ಬಿಟ್ಟು ನಾನು ಸಪರೇಟ್ ಆಗಿ ಇಟ್ಕೊಂಡು ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂಚೂರೇ ಚೂರು ಬೆಣ್ಣೆ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ಬೆಣ್ಣೆ ಚೆನ್ನಾಗ್ ಕಾದ್ಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿನ ಒಂದು ಕಾಲ್ ಭಾಗದಷ್ಟು ಈರುಳ್ಳಿ ಅಷ್ಟೇ ಹಾಕೋದು. ಈ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಗೊತ್ತಾ ಇದ್ರದ್ದು. ಒಂದು ಸತಿ ಮಾಡ್ಕೊಳ್ಳಿ ಈ ತರ. ಇದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಚಿಕ್ಕದು ಅಥವಾ ಒಂದು ಅರ್ಧ ಮೆಣಸಿನ್ಕಾಯಿ ದೊಡ್ಡದಾಗಿದ್ರೆ, ಖಾರ ಇಲ್ಲದೆ ಇದ್ರೆ ಒಂದು ಮೆಣಸಿನ್ಕಾಯಿ ಹಾಕೊಳ್ಳಿ. ಇಲ್ಲಾಂದ್ರೆ ಖಾರ ಇತ್ತು ಅಂದ್ರೆ ಚೂರೇ ಹಾಕೊಳ್ಳಿ. ಈಗ ನೋಡಿ ನಾನು ಶೋಧಿಸಿದ್ನಲ್ಲ ಅದನ್ನೆಲ್ಲ ಇದ್ ಬಾಣ್ಲೆಗೆ ಹಾಕೊಂಡ್ಬಿಟ್ಟೆ. ಕಾಣಿಸ್ತಲ್ವಾ? ಬೀಜಗಳು ಅದೆಲ್ಲ ಅದ್ರೊಳಗೆ ಬಿದ್ದಿದ್ದು. ಸೊ ಆ ಬೀಜಗಳು ಇದ್ರೇನೆ ಚೆನ್ನ ಅದು ಕುಡಿಯೋದಿಕ್ಕೆ. ಈಗ ಸಾಲ್ಟ್ ನೋಡ್ಕೊಂಡು ಹಾಕೊಂಬಿಡಿ. ಬೇಕಿದ್ರೆ ನೀವು ತರಕಾರಿ ಬೇಯ್ಬೇಕಾದ್ರೇನೆ ಹಾಕೋಬಹುದು ಸಾಲ್ಟ್. ಇಲ್ಲ ಅಂದ್ರೆ ಈಗ ಹಾಕೊಳ್ಳಿ. ನೋಡಿ ಕೊತ್ತಂಬರಿ ಸೊಪ್ಪು ಅದ್ರದ್ ಕಡ್ಡಿ ಎಲ್ಲ ನಾವು ಅವಾಗ್ಲೇ ರುಬ್ಬಿಟ್ಟಿದೀವಿ. ಈಗ ಬರೀ ಎಲೆ ಅಂತದ್ ಮಾತ್ರ ಇಟ್ಕೊಂಡು ಅದಕ್ಕೆ ಹಾಕೊಳ್ಳಿ. ಇದು ಚೆನ್ನಾಗೆ ಕುದಿಬೇಕು. ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಅನ್ಸಿದ್ರೆ ನೀವು ಬೇಕಿದ್ರೆ ಒಂಚೂರು ಒಂದೇ ಒಂದ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ತಗೊಂಡು ನೀರಲ್ಲಿ ಬೆರೆಸಿ ಹಾಕೋಬಹುದು. ಈ ತರ. ತುಂಬಾ ಬೇಡ. ಒಂದೇ ಒಂದ್ ಸ್ಪೂನ್ ಅಷ್ಟು ತಗೊಂಡು ಹಾಕೊಳ್ಳಿ. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರುತ್ತೆ. ಸೂಪ್ ಕನ್ಸಿಸ್ಟೆನ್ಸಿ ನಾವು ಹೋಟೆಲಲ್ಲೆಲ್ಲ ಯೂಶುವಲಿ ಕುಡ್ದು ನೋಡಿದೀವಲ್ಲ, ಆ ಕನ್ಸಿಸ್ಟೆನ್ಸಿ ಇರ್ಬೇಕು ನಮ್ಗೆ. ಮೆಣಸು ಕಾಳನ್ನ ಕುಟ್ಬಿಟ್ಟು ಹಾಕೊಳ್ಳಿ. ಮೆಣಸು ಪುಡಿ ಇತ್ತು ಅಂತ ಹಾಕೋಬೇಡಿ. ಮೆಣಸು ಕಾಳನ್ನ ಕುಟ್ಬಿಟ್ಟು ಹಾಕೋಬೇಕು. ಸೊ ಅದು ಒಂದೆರಡು ಸ್ಪೂನ್ ಅಷ್ಟು ಹಾಕೊಳ್ಳಿ. ಆಮೇಲೆ ನಿಂಬೆ ಹಣ್ಣು, ಒಂದು ನಿಂಬೆ ಹಣ್ಣು ಹಿಂಡಿಬಿಟ್ಟು ಅದು
ಆಪ್ಷನಲ್. ಬೇಕು ಅಂದ್ರೆ ಫ್ರೆಶ್ ಕ್ರೀಮ್ ಒಂಚೂರು ಹಾಕ್ಕೋಬಹುದು. ಅದು ಆಪ್ಷನಲ್. ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲದಿದ್ರೆ ಇಲ್ಲ. ಸೊ ಸೂಪ್ ಇಸ್ ರೆಡಿ. ಇಷ್ಟೇ ಸೂಪ್ ಮಾಡೋದು. ಏನ್ ಚೆನ್ನಾಗಿರುತ್ತೆ ಗೊತ್ತಾ? ನೆಕ್ಸ್ಟ್ ನಾನು ನಿಮ್ಗೆ ನುಗ್ಗೆಕಾಯಲ್ಲಿ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಮಾಡಿ. ಯಾರು ನುಗ್ಗೆಕಾಯಿ ತಿನ್ನಲ್ಲ ಅಂತಾರೆ, ಅವರು ಕೂಡ ಇದನ್ನೆಲ್ಲಾನು ತಿಂತಾರೆ. ನಾನ್ ಟೇಸ್ಟ್ ಮಾಡಿದೆ, ಸೂಪರ್ ಆಗಿತ್ತು. ಇದು ಯೂಶುವಲಿ ಆಕ್ಚುಲಿ ನಮ್ಮ PM ಮೋದಿ ಅವ್ರಿಗೆ ತುಂಬಾ ಇಷ್ಟ ಅಂತೆ. ಮೋದಿ ಸರ್ ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂನಲ್ಲಿ ಹೇಳಿದ್ರು. ನುಗ್ಗೆಕಾಯಲ್ಲಿ ಪರೋಟ ಮಾಡೋದು ಮತ್ತೆ ಸೂಪ್ ಮಾಡೋದು ನನಗೆ ತುಂಬಾ ಇಷ್ಟ. ನಾ ಮಾಡ್ಕೋತೀನಿ ಆ ತರ ಅಂತ ಹೇಳಿದ್ರು. ಸೊ ಇಷ್ಟ ಆಯ್ತು ಅನ್ಕೊಂತೀನಿ. ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬೆಳ್ಳಿಗುಂಡು ಕಿಚನ್‌ನ ಫಾಲೋ ಮಾಡಿ. ಇದೇ ತರ ರೆಸಿಪೀಸ್‌ಗಳು ತುಂಬಾನೇ ಹಾಕ್ತಾ ಇರ್ತೀನಿ.